ಯುಗಾದಿ ಹೆಸರೇ ಹೇಳೋ ಹಾಗೆ ಯುಗ ಅಂದ್ರೆ ಕಾಲ, ಆದಿ ಅಂದ್ರೆ ಆರಂಭ. ಹಾಗಾಗಿ ಯುಗಾದಿ ಅಂದ್ರೆ ಹಳೆ ಎಲೆಗಳೆಲ್ಲ ಉದುರಿ ಹೊಸ ಚಿಗುರು ಬರುವಂತಹ ಕಾಲ, ಹೊಸ ವರ್ಷದ ಆರಂಭ. ಹಿಂದೂ ಸಂಪ್ರದಾಯದ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ದಿನ ಸೃಷ್ಟಿಕರ್ತನಾದ ಬ್ರಹ್ಮ ಈ ಸೃಷ್ಟಿಯನ್ನ ಆರಂಭಿಸಿದ ದಿನಾನೇ ಯುಗಾದಿ. ಯುಗಾದಿಯ ಅರ್ಥನ ತಿಳ್ಕೊಳ್ಳಕ್ಕೆ ನಮ್ಮಲ್ಲಿ ಒಂದು ಕಥೆ ಇದೆ. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಅವನ ಜೀವನದಲ್ಲಿ ಸಕಲ ಸಂಪತ್ತು, ಶಕ್ತಿ, ಐಶ್ವರ್ಯ, ಗೌರವ ಎಲ್ಲವೂ ಇತ್ತು, ಆದರೆ ನೆಮ್ಮದಿ ಇರಲಿಲ್ಲ. ಹಾಗಾಗಿ ಒಂದಿನ ಅವನು ಒಬ್ಬ ಋಷಿಯ ಬಳಿ ಹೋಗಿ ಕೇಳ್ತಾನೆ, ಸ್ವಾಮಿ, ಜೀವನ ಅಂದ್ರೆ ಏನು ಅಂತ. ಆಗ ಆ ಋಷಿ ತನ್ನ ತಪಶಕ್ತಿಯಿಂದ ಒಂದು ಪಾತ್ರೆನ ಸೃಷ್ಟಿಸಿ ಅದನ್ನ ರಾಜನಿಗೆ ಕೊಡ್ತಾರೆ. ಆ ಪಾತ್ರೆ ಒಳಗೆ ಕಹಿ ಬೇವು, ಸಿಹಿ ಬೆಲ್ಲ, ಹುಳಿ ಹುಣಸೆ, ಖಾರ ಮೆಣಸು, ಉಪ್ಪು ಇವೆಲ್ಲ ಸೇರಿ ಮಾಡಿರೋ ಒಂದು ಪಚಡಿ ಇರುತ್ತೆ. ಇದನ್ನ ತಿನ್ನು ಅಂತ ಋಷಿ ಹೇಳ್ತಾರೆ. ರಾಜ ತಿಂತಾನೆ. ತಿಂತಿದ್ದ ಹಾಗೆ ಅವನ ಮುಖದಲ್ಲಿ ಬೇರೆ ಬೇರೆ ಭಾವನೆಗಳು ಬದಲಾಗ್ತಾ ಹೋಗುತ್ತೆ. ಆಗ ರಾಜ ಕೇಳ್ತಾನೆ, ಸ್ವಾಮಿ, ಜೀವನಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ. ಆಗ ಋಷಿ ಹೇಳ್ತಾರೆ, ಜೀವನದಲ್ಲಿ ಸಿಹಿಯಾದ ಸಂತೋಷ, ಕಹಿಯಾದ ದುಃಖ, ಹುಳಿಯಂತಹ ಅಸಮಾಧಾನ, ಖಾರದಂತಹ ಕೋಪ, ಉಪ್ಪಿನಂತಹ ಆಸಕ್ತಿ, ಈ ಎಲ್ಲಾ ಭಾವನೆಗಳು ಮನುಷ್ಯನಲ್ಲಿರುವುದು ಸರ್ವೇ ಸಾಮಾನ್ಯ. ಹಾಗಾಗಿ ಇವೆಲ್ಲವನ್ನ ಸಮಭಾವದಿಂದ ಸ್ವೀಕರಿಸಿದಾಗ ನಮ್ಮ ಮನಸ್ಸು ತಿಳಿ ನೀರಿನ ಹಾಗೆ ಶಾಂತಿ ಹಾಗೂ ನೆಮ್ಮದಿಯಿಂದ ಇರುತ್ತೆ ಅಂತ ಹೇಳ್ತಾರೆ. ಇದನ್ನೇ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿರೋದು. ಸೋಲು ಗೆಲುವು, ಸುಖ ದುಃಖ, ಲಾಭ ನಷ್ಟ ಇವೆಲ್ಲವನ್ನ ಸಮವಾಗಿ ಸ್ವೀಕರಿಸುವಂತ. ಈ ಪರಾಭಾವ ನಾಮ ಸಂವತ್ಸರದ ಯುಗಾದಿ ನಮಗೆ ಹೊಸ ದೃಷ್ಟಿಕೋನ ಕೊಟ್ಟು ನಮ್ಮ ಜೀವನನ ಹೆಚ್ಚು ಪ್ರಭಾವಶಾಲಿಯಾಗಿ ಮಾಡಲಿ ಅಂತ ಹೇಳ್ತಾ ಮಂಥನ ಮಾಧ್ಯಮದಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.